ಇನ್ನೂ ಹಸಿ ಇದೆ ಗೋಡೆ, ಇನ್ನೂ ಒಣಗಬೇಕು. ಅಕಸ್ಮಾತ್ ಬಿದ್ದರೆ ಕ್ಯಾಚ್ ಇಟ್ಟಿದೆ. ಅಲ್ಲಿಂದ ಕಿತ್ಕೊಂಡು ಅಲ್ಲಿಗೆ ಬಿದ್ದುಬಿಟ್ಟಿದ್ದೆ. ಪಬ್ಲಿಕ್ಕಿಗೆ ನಾನು ಅಷ್ಟು ನಿಯತ್ತಾಗಿದ್ದೀನಿ, ಅಷ್ಟು ಸೇವೆ ಮಾಡೋ ಮನೋಭಾವನೆಯಲ್ಲಿ ಇದ್ದೀನಿ. ನನ್ನ ದೇವರು ಆಂಜನೇಯ. ಅದನ್ನು ಜೈ ಶ್ರೀ ಆಂಜನೇಯ ಅಂದಟಿಗೆ ನಾನು ಹಿಂದುತ್ವ ಅದಲ್ಲ. ಆಂಜನೇಯ ಅಂತ ಕೂಗಿದ್ರೆ ಆಂಜನೇಯನ ಥರ ನಿಯತ್ತಾಗಿರ್ಬೇಕು, ಅಷ್ಟು ಕಾನ್ಫಿಡೆಂಟಾಗಿರ್ಬೇಕು, ಅಷ್ಟು ಸೇವೆ ಮಾಡ್ಬೇಕು. ದೊಡ್ಡದಾಗ ಮಾಡಲಿಲ್ಲ ಅಂದರೆ ಸಣ್ಣದಾಗ ಮಾಡಬೇಕು. ಎಷ್ಟು ಫಿಂಗರ್ ಹಿಡಿತೀನಿ ನೋಡಿ, ಒಂದೇ ಫಿಂಗರ್ ಕಾಣ್ತಾ ಈಗ ದೂರ ನಿಂತ್ಕೊಳ್ಳಿ. ನಾನು ಆಗಲೇ ಸೊಪ್ಪು ತೊಗೊಂಬಂದು ಇಲ್ಲಿ ಕ್ಲೀನ್ ಮಾಡಿನಲ್ಲ, ಇಲ್ಲಿ ಅಲಿಲು ಪಕ್ಷಿ ಎಲ್ಲ ಕೂತ್ಕೊಂಡು ಪಿಚ್ಕೆ ಹಾಕಿತ್ತು. ನಾನೀಗ ಎಗರಿ ಹಿಡಿದಾಗ ಸ್ಲಿಪ್ಪಾಗಿ ಆಚೆ ಹೋಗ್ಬಿಡ್ತಿದ್ದೆ. ಕೋತಿ ಎಷ್ಟು ಟೆಕ್ನಿಕಲ್ ಮಾಡ್ಕೊಂಡು ಇಳಿತದೆ, ಆ ಟೆಕ್ನಿಕಲ್ ಮಾಡ್ಕೊಂಡು ಇಳಿತೀನಿ. ಈ ಕಡೆ ಬರ್ರಿ. ಇಳಿಯೋದ್ರಲ್ಲಿ ತುಂಬ ಪವರು. 10ಕ್ಕೆ 10% ಅಂದರೆ ಇಳಿಯೋಕೆ 100% ಪವರ್ ಕೊಡ್ಬೇಕು. ಇದನ್ನು ಈ ಶೂನ ಭಾಳ ಹೊತ್ತು ಹಾಕೊಂಡು ಇರೋಕ್ಕಾಗಲ್ಲ, ಅಷ್ಟೊಳಗೆಲ್ಲ ಹಿಂಗಿರುತ್ತೆ. ಈ ತಡೀರಿ, ನಾನು ಕಾಲು ತೆಗ್ದಾಗ ಗೊತ್ತಾಗತ್ತೆ ನಿಮಗೆ. ಹೌದಾ, ಈಗ ನಾನು ಮೊದಲನೇ ಸರಿಗೆ ಬಾಡಿ ಒಂದು ಸ್ವಲ್ಪ ಕಂಟ್ರೋಲ್ ಇಲ್ಲ, ಏನಿಲ್ಲ. 11 ಸೆಕೆಂಡು. ಈಗ ಇಳಿದು ಬರ್ತೀನಿ ತಡ್ರಿ. ಈ ಕಡೆ ಬರ್ರಿ, ಆ ಕಡೆನೇ ಇಳಿತೀನಿ. ಈ ಕಡೆ ಬರ್ರಿ. ಇನ್ನೂ ಹಸಿ ಇದೆ ಗೋಡೆ, ಇನ್ನೂ ಒಣಗಬೇಕು. ಇನ್ನೂ ಹಸಿ ಇದೆ. ಈಗ 2ನೇ ಸರಿ 11 ಸೆಕೆಂಡಲ್ಲಿ ಹತ್ಬಿಟ್ನಾ? 11 ಸೆಕೆಂಡ್. ಓಕೆ, 11 ಸೆಕೆಂಡಲ್ಲಿ ಹತ್ಬಿಟ್ರಿ. 30 ಸೆಕೆಂಡ್ ಕೊಟ್ಟಿದ್ದೆ. ಆಗಲೇ ನೀವು ಸೆಕೆಂಡ್ ಕೊಟ್ಟರೆ ಅಂತ ಹತ್ತಿದೆ. ಈಗ 30 ಸೆಕೆಂಡಿಗೆ ಇದನ್ನ ಹತ್ತೀನಿ. ಅದಕ್ಕಿಂತ 4 ಪಟ್ಟು ಟಫ್ ಇದು. ಹೌದಾ? ಹೌದು. ಅಂದರೆ ಕಟ್ಟೋದ್ರಲ್ಲಿ ಟಫ್ ಇದೆಯಾ ಅಥವಾ ಎತ್ತರ ಇದೆಯಾ, ಹೇಗೆ? ಹತ್ತೋದ್ರಲ್ಲೂ ಟಫ್ ಇದೆ, ಎತ್ತರದಲ್ಲೂ 4 ಅಡಿ ಹೈಟ್ ಇದೆ. ಆ ಮೂಳಿಗೂ ಈ ಮೂಳಿಗೆ 5 ಅಡಿ ಡಿಫ್ರೆಂಟ್ ಬರುತ್ತೆ. 5 ಅಡಿ ಡಿಫ್ರೆಂಟ್ ಇದೆ. ಇದರಲ್ಲಿ ಎಲ್ಲರೂ ಕೋತಿರಾಜು ಇಲ್ಲಿ ನೋಡಿ ಇಷ್ಟು ದೊಡ್ಡ ಗ್ರಿಪ್ ಹಿಡ್ಕೊಂಡು ಹತ್ತೀನಿ ಅಂತ ಎಲ್ಲರೂ ಹೂಗೆ. ನಾನು ಇಷ್ಟು ದೊಡ್ಡ ಗ್ರಿಪ್ ಯೂಸೇ ಮಾಡೋದು. ಮತ್ತೆ ಹೇಗೆ? ನನ್ನ ಗ್ರಿಪ್ ಇಲ್ಲಿದೆ ನೋಡಿ, ಹಿಡ್ದು ನೋಡಿ, ಇದೇ ಗ್ರಿಪ್ ನಮ್ಮದು. ಜಾರುತ್ತಲ್ಲ, ಅದಕ್ಕೆ ಪವರ್ ಹಚ್ಕೊಳ್ಳೋದು. ನೈಲ್ಸ್ ಎಲ್ಲ ಕಟ್ಟಾಗುತ್ತೆ. ನಮ್ಮ ನೈಲ್ಸೇ ಇರಲ್ಲ. ನಾನು ನಿಮ್ಮ ಕೈ ಕೊಡುವೆ, ನಾನು ಹಿಡಿದ್ರೆ ಕಿತ್ಬಿಡ್ಬೋದು. ಓ ಮೈ ಗಾಡ್, ಅಯ್ಯೋ, ಕಿತ್ಬಿಡ್ಬೋದು. ಅಷ್ಟು ರಫ್ ಇದೆಯಲ್ಲ. ಹೌದು, ಫಿಂಗರ್ ನಾವು ಹಿಡಿದ್ರೆ ಕಲ್ಲೇ ಕಿತ್ಕೊಂಡ್ಬರುತ್ತೆ. ಇಂಥದ್ದು ಸಾಕು ನಮಗೆ, ಇಂಥ ಸಾಕು. ಎಲ್ಲರೂ ಈಗ ಬಂಡೆ ಹತ್ತಿದ್ನಲ್ಲ, ಇಂಥದ್ದು ಹಿಡಿತಿ. ಈಗ ಇಂಥವು ನಮಗೆ ಗ್ರಿಪ್ ಸಿಗಲ್ಲ, ಇಂಥವು ಹಿಡಿದು ಜಾರುತ್ತಲ್ಲ ಅವನೊಂದು. ಅದಕ್ಕೆ ಬೆವರು ಬರಬಾರ್ದು. ಈಗ ಬೆವರು ಹೊಡ್ತೈತಾ ಇಲ್ಲಿ ಸಣ್ಣ ಪುಟ್ಟವು, ಈ ಪೌಡ್ರ್ ಹಚ್ಕೊಂಡ್ಬಿಡ್ತೀನಿ. ಹಿಂಗೆ ಹಚ್ಕೊಂಡ್ರೆ ಮತ್ತು ನನಗೆ ಆ ಕೈ ಡ್ರೈ ಇರುತ್ತೆ. ನಾನು ಹಿಡಿಯೋ ಪವರ್ ಕೊಟ್ಟರೆ ಯೂಸ್ ಆಗುತ್ತೆ. ಅಕಸ್ಮಾತ್ ಕಲ್ಲೇ ಕಿತ್ಕೊಂಬಂದ್ರೆ ಬಂದಿದ್ದೆ. ಈಗ ಒಂದು ಟಫ್ ಇದು. ಇದರಲ್ಲಿ ನಿಮ್ಗೆ ಗೊತ್ತಾಗತ್ತೆ, ಓಕೆ ಅದಕ್ಕಿಂತ ಇದು ಟಫ್ ಇದೆ. ಇದರಲ್ಲಿ ನಿಮಗೆ ಒಂದು ಬ್ಯಾಲೆನ್ಸ್ ಗೊತ್ತಾಗತ್ತೆ, ಪವರು ಗೊತ್ತಾಗತ್ತೆ. ಈ ಕಡೆ ಬರ್ರಿ. ಅಕಸ್ಮಾತ್ ಬಿದ್ದರೆ ಕ್ಯಾಚ್ ಇಟ್ಟಿದೆ. ನಾನು ಒಂದ್ಸರಿ ಅಲ್ಲಿ ಹತ್ತಿದ್ದೆ, ಅಲ್ಲಿಂದ ಕಿತ್ಕೊಂಡು ಅಲ್ಲಿಗೆ ಬಿದ್ದುಬಿಟ್ಟಿದ್ದೆ. ಅಲ್ಲಿಗೆ ಬಿದ್ದುಬಿಟ್ಟು ಮೂಳೆ ಆಚೆ ಬಂದುಬಿಟ್ಟುತ್ತೆ ಒಂದ್ಸರಿ. ಮತ್ತು ರಿಕವರಿ ಆಯ್ತು. ಓಕೆ, ಥ್ಯಾಂಕ್ ಯು. ಇದು ಕೂಡ ಮೊದಲನೇ ಸರಿ. ಒಂದು 2-3 ಸರಿ ಹತ್ತ ತನಕ ನಾವು ಏಕ್ದಮ್ ಸ್ಪೀಡ್ ಹತ್ತಿದ್ರೆ ಅಲ್ಲಿ ಇಲ್ಲಿ ಮಣ್ಣುಗಳಿರುತ್ತೆ, ಈ ಹಸಿ ಇರುತ್ತೆ. ಒಂದೊಂದು ಸರಿ ನಾವು ಹಿಡಿದಟ್ಟಿಗೆ ಪಟ್ಟಂತ ಸ್ಲಿಪ್ ಆಗಿಬಿಡುತ್ತೆ. ಆಂಜನೇಯ
ಆಂಜನೇಯ. ಆಂಜನೇಯ ನೆನೆಸ್ಕೊಳ್ತೀವಿ. ನಾನು ಜೈ ಆಂಜನೇಯ ಅಂದರೆ ಆಂಜನೇಯ ಅಂದಟಿಗೆ ಅಷ್ಟು ಇದಲ್ಲ, ಪಬ್ಲಿಕ್ಕಿಗೆ ನಾನು ಅಷ್ಟು ನಿಯತ್ತಾಗದೀನಿ, ಅಷ್ಟು ಸೇವೆ ಮಾಡೋ ಮನೋಭಾವದಲ್ಲಿ ಅದೀನಿ. ನನ್ನ ದೇವರು ಜೈ ಆಂಜನೇಯ. ಅದನ್ನು ಜೈ ಆಂಜನೇಯ ಅಂದಟಿಗೆ ನಾನು ಹಿಂದುತ್ವ ಅದಲ್ಲ. ಆಂಜನೇಯ ಅಂತ ಕೂಗಿದ್ರೆ ಆಂಜನೇಯನ ಥರ ನಿಯತ್ತಾಗಿರ್ಬೇಕು, ಅಷ್ಟು ಕಾನ್ಫಿಡೆಂಟಾಗಿರ್ಬೇಕು, ಅಷ್ಟು ಸೇವೆ ಮಾಡ್ಬೇಕು. ದೊಡ್ಡದಾಗ ಮಾಡಲಿಲ್ಲ ಅಂದರೆ ಸಣ್ಣದಾಗ ಮಾಡ್ಬೇಕು. ಕ್ಲಾಪ್ ಹಾಕಿ ಕ್ಲಾಪ್ ಹಾಕಿ. ಎದಕ್ಕೆ ಎಲ್ಲ ಎಷ್ಟು ಫಿಂಗರ್ ಹಿಡಿತೀನಿ ನೋಡಿ. ಒಂದೇ ಫಿಂಗರ್ ಕಾಣ್ತಾ ಈಗ, ಒಂದೇ ಫಿಂಗರ್ ಅದು. ದೂರ ನಿಂತ್ಕೊಳ್ಳಿ. ನಾನು ಆಗಲೇ ಸೊಪ್ಪು ತೊಗೊಂಬಂದು ಇಲ್ಲಿ ಕ್ಲೀನ್ ಮಾಡಿನಲ್ಲ, ಇಲ್ಲಿ ಅಳಿಲು ಪಕ್ಷಿ ಎಲ್ಲ ಕೂತ್ಕೊಂಡು ಪಿಚ್ಕೆ ಹಾಕಿತ್ತು. ನಾನೀಗ ಎಗರಿ ಹಿಡಿದಾಗ ಸ್ಲಿಪ್ಪ ಆಚೆ ಹೋಗ್ಬಿಡ್ತಿದ್ದೆ, ಅದಕ್ಕೆ ಅದನ್ನು ಕ್ಲೀನ್ ಮಾಡಿದ್ದು, ಎಗರಿತ್ತು. ಭಯ ಆಗುತ್ತಲ್ಲ. ನಮ್ಮ ಚಿತ್ರದುರ್ಗ ಜನತೆಗೆ ನಾನು ಕೊಡೋ ಗಿಫ್ಟ್ ಭಾನುವಾರ ಇದು. ಕೋತಿ ಎಷ್ಟೋ ಟೆಕ್ನಿಕಲ್ ಮಾಡ್ಕೊಂಡು ಇಳಿತದೆ. ಆ ಟೆಕ್ನಿಕಲ್ ಮಾಡ್ಕೊಂಡು ಇಳಿತೀನಿ. ಈ ಕಡೆ ಬರ್ರಿ. ನನ್ನ ಬಾಡಿ ಬ್ಯಾಲೆನ್ಸೇ ನಿಮ್ಗೆ ಗೊತ್ತಾಗುತ್ತೆ. ನೀವು ಸೈಡಿಗೆ ನಿಂತ್ಕೊಂಡು ನೋಡಿ ನನ್ನ ಬಾಡಿ ಕೈ ಕಾಲು ಹೆಂಗೆಲ್ಲ ಸೊಟ್ಟ ಹೋಗುತ್ತೆ. ನಮ್ಮ ಮಂಕಿ ಮ್ಯಾನ್ ಅಂತ ಅವಾರ್ಡ್ ಹೆಂಗೆ ಸಿಕ್ತು ಅಂತಾರಲ್ಲ, ಈಗ ಗೊತ್ತಾಗುತ್ತೆ. ಇಳಿಯೋದ್ರಲ್ಲಿ ತುಂಬ ಪವರು. 10ಕ್ಕೆ 10% ಅಂದರೆ ಇಳಿಯೋಕೆ 100% ಪವರ್ ಕೊಡ್ಬೇಕು. ಇಷ್ಟು ಸೇಕಾದರೆ ಸ್ಲಿಪ್ ಆಗಿಬಿಡುತ್ತೆ. ಇಷ್ಟು ಸೇಕ ಈಗ ಗೊತ್ತಾಗುತ್ತೆ ನಿಮಗೆ ನಾನು ಕಾಲು ಹೆಂಗಂತ ನೋಡಿ. ಇಲ್ಲಿಂದ ಟೆಕ್ನಿಕಲ್ ಯೂಸ್ ಮಾಡ್ತೀವಿ. ಬಾಡಿ ಬ್ಯಾಲೆನ್ಸ್, ಕಾಲು ಪವರ್ ಉಲ್ಟಾ ಬಂತು. ಹಿಂಗೆ ತೊಗೊಂಡು ಬಾಡಿ ಬ್ಯಾಲೆನ್ಸ್ ತೊಗೊಂಡು ಆಮೇಲೆ ಫುಟ್ ಹೋಲ್ಡ್ ಇಟ್ಟೆ ನಾನು. ಬಾಡಿನೂ ಆಕ್ಟಿವೇಶನ್ ಅಲ್ಲೇ ಹೋಗ್ಬೇಕು. ನೋಡಿ ಕೈ ಉಲ್ಟಾ ಬಂತು. ನನ್ನದೇ ಯೂಟ್ಯೂಬ್ ಚಾನಲ್ ಇದೆ, ಅಡ್ವೆಂಚರ್ ಮಂಕಿ ಕ್ಲಬ್ ಅಂತ. ಸಬ್ಸ್ಕ್ರೈಬ್ ಮಾಡಿ, ನನಗೆ ಅದು ಸ್ಪಾನ್ಸರ್ ಆಗುತ್ತೆ. ಈಗ ಹೌದು, ಅಂದರೆ ಅವ್ರಿಗೆ ಸೇಫ್ಟಿ ಆಗ್ತದೆ. ಈಗ ಒಂದು ನಿಮಿಷ ಶೂ ಬಿಚ್ಚಿ ಕುತ್ಕೊತೀನಿ. ಕುತ್ಕೊಂಡಿದ್ಮೇಲೆ ಈಗ ಆಗಲೇ ಹತ್ತಿದ್ನಲ್ವ ಮಂಕಿ ಕ್ಲೈಂಬಿಂಗ್, ಒರಿಜಿನಲ್ ಮಂಕಿ ಕ್ಲೈಂಬ್ ಮಾಡ್ತೀನಿ. ಮಾಡ್ಕೊಂಡು ಕೆಳಗೆ ಹೋಗುವ. 1 ನಿಮಿಷ ಶೂ ಬಿಚ್ಚಿ ರೆಸ್ಟ್ ಅಂತ. ಸ್ವಲ್ಪ ಸರಿಯಾನಾ? ಸ್ವಲ್ಪ ಬ್ರೋ 1 ಮಿನಿಟ್ ರೆಸ್ಟ್ ಏನಕ್ಕೆ? ಅದು ಶೂ ಅಲ್ಲಿ ಸ್ವೆಟ್ ಆಗಿರುತ್ತೆ ಅಂತ. ಇಲ್ಲ, ಈ ಶೂನ ಭಾಳ ಹೊತ್ತು ಹಾಕೊಂಡು ಇರೋಕ್ಕಾಗಲ್ಲ. ಅಷ್ಟು ಒಳಗೆಲ್ಲ ಹಿಂಗಿರುತ್ತೆ. ಈ ತಡೀರಿ, ನಾನು ಕಾಲು ತೆಗ್ದಾಗ ಗೊತ್ತಾಗತ್ತೆ ನಿಮಗೆ. ಹೌದು. ಅದೇನು ನಿಮಗೆ ತೊಂದರೆ ಆಗಲ್ವಾ? ಇಲ್ಲ, ನಮಗೆ ಸೆಟ್ ಆಗಿರುತ್ತೆ. ಅದೇ ಥರ ಇರಬೇಕು. ಅಲ್ಲ, ಒಳಗೆ ಶೂನೆ ಹೆಂಗಿರುತ್ತೆ. ಈಗ ನೀವು ಹಾಕೊಂಡ್ರೆ ಹಂಗೆ. ಓಕೆ. ಓಕೆ, ಇವಾಗ ರಿಲ್ಯಾಕ್ಸ್ ಮಾಡ್ತೀರಾ ಈ ಬಟ್ಟಿಗೆ? ಯಾಕಂದರೆ ಕಾಲೆಲ್ಲ ಹೀಗಿರುತ್ತೆ ಮೊದಲನೇ ಸರಿ. ಮತ್ತು ಯಾವ್ದಾರ ಒಂದು 500 ಅಡಿ ಬಂಡೆ ಹತ್ತುತ್ತಾ ಇದೀವಿ ಅಂದರೆ ಟಾಪ್ ಮುಗಿಯೋ ತನಕ ಶೂ ಬಿಚ್ಚಲ್ಲ. ಈ ನೆಲದಾಗ ಓಡಾಡ್ತೀವಲ್ಲ, ಕಾಲೆಲ್ಲ ಹತ್ಬೇಕಾರೆ ಇಷ್ಟೇ ಯೂಸ್ ಮಾಡಿರ್ತೀವಿ. ಇದೇ ಯೂಸ್ ಮಾಡ್ತೀವಿ. ಓಡಾಡ್ಬೇಕಾದ್ರೆ ಫುಲ್ ಯೂಸ್ ಮಾಡ್ತೀವಿ. ಅವಾಗ ಒಳಗೆ ಹಿಂಗಿರೋ ಶೂ ಹಿಂಗಾಗುತ್ತೆ, ಅವಾಗ ಎಕ್ಸ್ಪಾಂಡ್ ಆಗುತ್ತೆ. ಏನಾದರೂ ಇಲ್ಲ, ಇದೆಲ್ಲ ಕಿತ್ಕೊಂಡು ಹೋಗ್ತಿರುತ್ತೆ. ಈಗ
ಕೌಂಟೇ ಇಲ್ಲ, ಅವೆಲ್ಲ ಮಾಮೂಲಿ. ಮುರಿದೇ ಹೋಗುತ್ತೆ ಬಟ್ಟು. ಸರಿ, ಈಗ ಮತ್ತೆ ಶೂ ಹಾಕೊಂತೀನಿ. ಈಗ ಪರ್ಫೆಕ್ಟ್ ಟೈಮಿಂಗ್ಸ್ ಒಂದು ಅಂದಾಜು ಮೇಲೆ, ಆ ಕಾಂಪಿಟೇಷನ್ ಟೈಮಿಂಗ್ಸ್ ಬೇಡ. ಪ್ರಿಯ ವೀಕ್ಷಕರೇ, ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ, ಸಾಹಿತ್ಯ, ಸಂಸ್ಕೃತಿ, ಜನಜೀವನ, ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದ್ಯಾ? ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ನಮ್ಮೊಂದಿಗೆ ಜೊತೆಯಾಗಿ. ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ. ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ. ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ. ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ, ಸ್ಫೂರ್ತಿ ಕೂಡ. ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ. ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ.